ಹಾಯ್ ಗೈಸ್, ಗಣೇಶ್ ಅವರ ಲಾಸ್ಟ್ ರಿಲೀಸ್ ಆಗಿದ್ದ ಸಿನಿಮಾ ಕೃಷ್ಣ ಪ್ರಣಯ ಸಖಿ. ಅದು ಬ್ಲಾಕ್ ಬಸ್ಟರ್ ಆಗಿತ್ತು. ಆ ಸಿನಿಮಾದಿಂದ ಗಣೇಶ್ ಅವರಿಗೆ ಕಂಬ್ಯಾಕ್ ಆಗಿತ್ತು. ಫ್ಯಾಮಿಲಿ ಆಡಿಯನ್ಸ್ನ ಮತ್ತೆ ಥಿಯೇಟರ್ಗೆ ಸೆಳೆದಿತ್ತು. ಈಗ ಗಣೇಶ್ ಅವರ ಅಪ್ಕಮಿಂಗ್ ಸಿನಿಮಾಗಳ ಲಿಸ್ಟ್ನ ಹೇಳ್ತೀನಿ. ಮೊದಲನೇ ಸಿನಿಮಾ ಪಿನಾಕ. ಈ ಸಿನಿಮಾವನ್ನು ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇದನ್ನು ತೆಲುಗಿನ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದರ ಟೀಸರ್ ಇತ್ತೀಚೆಗೆ ರಿಲೀಸ್ ಮಾಡಿದ್ರು. ಪರ್ಸ್ನಲಿ ಟೀಸರ್ ನನಗೇನು ಅಷ್ಟು ಇಷ್ಟ ಆಗಿರಲಿಲ್ಲ. ಒಂದು ಪೀರಿಯಡಿಕ್ ಸ್ಕೈಫೈ ಸಿನಿಮಾನ ಫ್ಯಾಂಟಸಿ ರೀತಿಯಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಆ ರಾಜನ್ ಲುಕ್ಕು ಗಣೇಶ್ ಅವರಿಗೆ ಅಷ್ಟೇನೂ ಸೂಟ್ ಆಗಿರಲಿಲ್ಲ. ಸೊ ಈ ಸಿನಿಮಾ ಅಕ್ಟೋಬರ್ 2ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಎರಡನೇ ಸಿನಿಮಾ ಬೃಂದ ವಿಹಾರಿ. ಈ ಸಿನಿಮಾವನ್ನು ಶ್ರೀನಿವಾಸ್ ರಾಜ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಅದೇ ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರಲ್ಲ ಅವರೇ ಈ ಸಿನಿಮಾನ ಸಹ ಡೈರೆಕ್ಟ್ ಮಾಡ್ತಿದ್ದಾರೆ. ಇದೊಂದು ಲವ್ ಸ್ಟೋರಿ ಫ್ಯಾಮಿಲಿ ಡ್ರಾಮಾ ಆಗಿರುತ್ತೆ. ಇದರ ಶೂಟಿಂಗ್ ಸಹ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಅಕ್ಟೋಬರ್ 16ರಂದು ರಿಲೀಸ್ ಆಗುತ್ತೆ ಅಂತ ಟೀಮ್ ತಿಳಿಸಿದೆ. ಮೂರನೇ ಸಿನಿಮಾ ಬಂದು ಯುವರ್ ಸಿನ್ಸಿಯರ್ಲಿ ರಾಮ್. ಈ ಸಿನಿಮಾನ ವಿಖ್ಯಾತ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವರು ಮಾನ್ಸೂನ್ ರಾಗ ಮತ್ತು ರಂಗನಾಯಕ ಸಿನಿಮಾಗಳ ಪ್ರೊಡ್ಯೂಸರ್. ಫಸ್ಟ್ ಟೈಮು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ರಮೇಶ್ ಅರವಿಂದ್ ಅವರು ಸಹ ಇದ್ದಾರೆ ಮತ್ತು ಭಾವನಾ ಮೆನನ್ ಅವರು ಸಹ ಆನ್ ಬೋರ್ಡ್ ಆಗಿದ್ದಾರೆ. ಈ ಒಂದು ಸಿನಿಮಾದ ಕತೆ ಏನಾಗಿರ್ಬೋದು ಅಂದರೆ, ಮಿಲಿಟ್ರಿಯಿಂದ ತಪ್ಪಿಸ್ಕೊಂಡು ಬಂದಂಥ ಇಬ್ಬರು ಯಾರನ್ನು ಹುಡುಕುವಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಾರೆ ಮತ್ತು ಅವರಿಗೆ ಪತ್ರವನ್ನು ತಲುಪಿಸುವಂಥ ಒಂದು ಕ್ಯಾರೆಕ್ಟರ್ ರೀತಿಯಲ್ಲಿ ಇರುತ್ತೆ ಅಂತ ಈ ಒಂದು ಸಿನಿಮಾದ ಕೆಲವೊಂದು ಪೋಸ್ಟರ್ಸ್ ನೋಡಿದರೆ ಆಗನ್ಸುತ್ತೆ. ಮತ್ತು ಟೀಸರ್ ಕೂಡ ಅದರ ಬೇಸಿಸ್ ಮೇಲೆ ಇತ್ತು. ಸೊ ಹೀಗಾಗಿ ಈ ಒಂದು ಸಿನಿಮಾ 2026ರಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ನೋಡಬೇಕು ಯಾವ ರೀತಿ ಮಾಡ್ತಾರೆ ಅಂತ. ನಾಲ್ಕನೇ ಸಿನಿಮಾ ಬಂದು ತಮ್ಮ ಸುಖಾಗಮನ ಬಯಸುವ. ಈ ಸಿನಿಮಾವನ್ನು ರಾಮೇನಹಳ್ಳಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವರು ಈ ಹಿಂದೆ ತೀರ್ಥರೂಪದ ತಂದೆಯವರಿಗೆ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದರು. ಹಾಗಾಗಿ ಈ ಸಿನಿಮಾ ಕೂಡ ಒಂದು ಫ್ಯಾಮಿಲಿ ಡ್ರಾಮಾ ಆಗಿರುತ್ತೆ. ಈ ಸಿನಿಮಾದಲ್ಲಿ ಸಂಜನಾ ಆನಂದ್ ಅವರು ಹೀರೋಯಿನ್ ಆಗಿದ್ದಾರೆ. ಈ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗ್ಬೋದು. ಐದನೇ ಸಿನಿಮಾ ಬಂದು ಜಾಂಗೋ ಕೃಷ್ಣಮೂರ್ತಿ. ಈ ಸಿನಿಮಾವನ್ನು ಅರಸು ಅಂತಾರೆ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವರು ಲವ್ ಇನ್ ಮಂಡ್ಯ ಸಿನಿಮಾದ ನಿರ್ದೇಶಕರು. ಈ ಸಿನಿಮಾ ಕೂಡ ಗಣೇಶ್ ಅವರ ಝೋನಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಅಮೃತ ಅಯ್ಯರ್ ಅವರು ಹೀರೋಯಿನ್ ಆಗಿದ್ದಾರೆ. ಮತ್ತು ಈ ಸಿನಿಮಾದ ಒಂದೆರಡು ಪೋಸ್ಟರ್ಸ್ ಬಿಟ್ಟರೆ ಟೀಮ್ ಕಡೆಯಿಂದ ಯಾವ ಒಂದು ಅಪ್ಡೇಟ್ ಸಹ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಸಿನಿಮಾ 2026ರ ರಿಲೀಸ್ ಆದರೂ ಆಗ್ಬೋದು, ಇಲ್ಲಾಂದರೆ 2027ರ ಫಸ್ಟ್ ಹಾಫಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತೀನಿ. ಸೊ ಹೀಗಾಗಿ ಗಣೇಶ್ ಅವರು ಟೋಟಲು ಮುಂಬರುವ ಸಿನಿಮಾಗಳ ಲಿಸ್ಟಲ್ಲಿ ಒಟ್ಟು 5 ಫಿಲಮ್ ಇದೆ ಅಂತಲೇ ಹೇಳ್ಬೋದು. ಈ ಒಂದು 5 ಸಿನಿಮಾಗಳಲ್ಲಿ 2 ಸಿನಿಮಾಗಳಂದರೆ ಪಿನಾಕ ಇದೇ ವರ್ಷ ಅಕ್ಟೋಬರ್ 2ರಂದು ರಿಲೀಸ್ ಆಗ್ತಿದೆ ಮತ್ತು ಬೃಂದ ವಿಹಾರಿ ಇದೇ ವರ್ಷ ಅಕ್ಟೋಬರ್ 16ರಂದು ರಿಲೀಸ್ ಆಗ್ತಿದೆ. ಮಿಕ್ಕ 3 ಸಿನಿಮಾಗಳ ಅಪ್ಡೇಟು ಏನು ಬಂದಿಲ್ಲ. ಈ ಸಿನಿಮಾಗಳು ಆದರೆ ಈ ವರ್ಷವೇ ರಿಲೀಸ್ ಆದರೂ ಆಗ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಇಯರ್ಗೆ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಇಷ್ಟಾಗಿತ್ತು ಗಣೇಶ್ ಅವರ ಅಪ್ಕಮಿಂಗ್ ಸಿನಿಮಾಗಳ ಒಂದು ಲಿಸ್ಟ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.